ಪಂಡಿತ ರಾಮಕೃಷ್ಣ, ಈ ಯುಕ್ತಿ ಅವಶ್ಯ ಕೆಲಸ ಮಾಡುತ್ತದೆ. ಈಗ ನೋಡ್ತೀರಿ, ಆಚಾರ್ಯರು ಸ್ವಯಂ ನಿಮ್ಮನ್ನ ರಾಜ ದರ್ಬಾರಿಗೆ ಕರೆಸಿ ನಿಮ್ಮ ದಂಡನೆ ರದ್ದುಪಡಿಸುತ್ತಾರೆ. ಖಂಡಿತ ಹೇಳುತ್ತಾರೆ ಅವರು ನಿಮಗೆ ಕ್ಷಮಾದಾನ ನೀಡುತ್ತಿದ್ದಾರೆಂದು. ಇದಾಗ್ಲೇಬೇಕಿತ್ತು ಮಂತ್ರಿವರ್ಯ. ಮತ್ತಿನ್ನೊಂದು, ಆ ದಾಯಿಬಾಯಿ ಬಾಬನ ವಿಷಯದಲ್ಲಿ ನಿಮ್ಮ ಸಂದೇಹ ಸರಿಯಾಗಿದೆ. ನಾವು ಪತ್ತೆ ಹಚ್ಚಿದ್ದೇವೆ ಆತನದ್ದು. ಯಾವುದೋ ಸಾಧು ಅಘೋರಿಯ ಇತಿಹಾಸವಂತೂ ಆತನದ್ದಲ್ಲ. ನಮಗನಿಸ್ತಿದೆ ಆತ ಒಬ್ಬ ಭೈರವ ರೂಪಿ ಎಂದು. ಮತ್ತೆ ಬೇರೆ ಯಾವುದೋ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಾನೆ. ಹಾಗಾಗಿದ್ರೆ ನಮ್ಮ ವಿಜಯನಗರದ ರಾಜ್ಯದ ಸುರಕ್ಷತೆಯಲ್ಲಿ ನಾವು ಎಚ್ಚರಿಕೆಯಾಗಿರಬೇಕು ಪಂಡಿತ ರಾಮಕೃಷ್ಣ. ಅದು ನಾವು ಮಾಡೋಣ ಮಂತ್ರಿವರ್ಯ. ಅನುಮಾನಾಸ್ಪದ ವ್ಯಕ್ತಿ ಮತ್ತು 2 ತಲೆ ಹಾವಿನ ಮೇಲೆ ಎಂಥ ನಂಬಿಕೆ. ಆದ್ರೆ ಅದಕ್ಕೂ ಮೊದಲು ನಮಗ್ ಸಮಯ ಇದೆ. ಆಚಾರ್ಯ ಮಹೋದಯರ ತಲೆಯಿಂದ ತಾತ್ಕಾಲಿಕ ಮಹಾರಾಜನ ಅಹಂಕಾರದ ಭೂತ ಇಳಿಸೋದು. ಪ್ರಭು, ನಾವು ಬಂದ್ವಿ. ಅಯ್ಯೋ, ನೀವ್ ಕೆಳಗೆ ಕೂತಿದ್ದೀರಾ? ನೀವೊಬ್ರು ಕಡಿಮೆಯಾಗಿದ್ರಿ. ಏನು? ಒಬ್ರನ್ನೇ ಬಿಟ್ಬಿಡಿ ಸ್ವಲ್ಪ ಸಮಯದವರೆಗೆ. ತುಂಬಾ ಕೃಪೆ ಇರುತ್ತೆ ನಿಮಗೆ. ಪ್ರಭು, ಏನ್ ವಿಷಯ? ನೀವು ಅತ್ಯಂತ ಚಿಂತಿತರಾದಂತೆ ಕಾಣ್ತಿದೆ. ಇಲ್ಲ, ಇದು ನೀವ್ ಯಾವ್ದೋ ರಚಿಸಿರೋ ಮಾಯೆಯೋ? ಒಂದ್ ವೇಳೆ ಈ ಚಿಂತೆ ಜಲ್ದಿ ತೆಗ್ದಾಕಿಲ್ಲ ಅಂದ್ರೆ ಈ ಚಿಂತೆ ಚಿತಿಯಾಗೆ ಬದಲಾಗತ್ತೆ. ಮತ್ತೆ ನಾವು ಸ್ಮಶಾನಕ್ಕೆ ಹೋಗ್ಬೇಕಾಗತ್ತೆ. ಬಾಯಿ ಮುಚ್ಚಿ ಹುಚ್ರೆ, ಎಂತ ಮಾತಾಡ್ತಿದ್ದೀರಾ? ಹುಳ ಬೀಳತ್ತೆ ನಿಮ್ಮಿಬ್ರು ಬಾಯಿಲಿ. ಮತ್ತೆ ಅದ್ರಲ್ಲೂ ನಮ್ ಪ್ರಭು ಹಗಲು ರಾತ್ರಿ ಬೇರೆಯವರ ಒಳ್ಳೆ ಯೋಚನೆಯಲ್ಲೇ ಮುಳುಗಿರ್ತಾರೆ. ಅಂದ್ಮೇಲೆ ಅವ್ರನ್ನ ಚಿಂತೆ ಏನ್ ಮಾಡುತ್ತೆ? ದೇವತೆಗಳ ಎಲ್ಲಾ ಗುಣಗಳು ಇವರಲ್ಲೇ ಅಡಕವಾಗಿದೆ. ಪ್ರೇಮ, ಕರುಣ, ದಯೆ, ಕ್ಷಮೆ. ಕ್ಷಮೆ, ಇದೇ ಸರಿ, ಇದೇ ಸರಿಯಾಗಿರುತ್ತೆ. ಒಂದೇ ಒಂದು ಉಪಾಯ, ನಾವು ಜೀವಂತವಾಗಿ ಉಳಿಯೋಕೆ. ನಾವು ಪಂಡಿತ ರಾಮಕೃಷ್ಣರಿಗೆ ಕ್ಷಮಾದಾನ ನೀಡುತ್ತೇವೆ. ಕ್ಷಮಾದಾನ ಅರ್ಥಾತ್ ಯಾವುದೇ ದಂಡನೆ ಇಲ್ಲ. ಯಾವುದೇ ದಂಡನೆ ಇಲ್ಲ ಅಂದ್ರೆ ಪಂಡಿತ ರಾಮಕೃಷ್ಣ ಜೀವಂತ. ಪಂಡಿತ ರಾಮಕೃಷ್ಣ ಜೀವಂತವಾಗಿದ್ರೆ ಅರ್ಥಾತ್ ನಾವು ಜೀವಂತ. ಸಿಕ್ತು. ಆಯ್ತು ಆಯ್ತು ಆಯ್ತು, ನಮ್ಮ ಸಮಸ್ಯೆಗೆ ಸಮಾಧಾನ. ಜೈ ಹೋ, ತಥಾಚಾರ್ಯನ ಬುದ್ಧಿಗೆ ಜಯ ಹೋ. ಕರೆಯಿರಿ, ಈಗಲೇ ದರ್ಬಾರ್ ಕರೆಯಿರಿ. ನಾವು ಪಂಡಿತ ರಾಮಕೃಷ್ಣರಿಗೆ ಜೀವದಾನ ನೀಡುತ್ತೇವೆ. ಹೇ ಮೂರ್ಖರ, ಹೋಗಿ ದರ್ಬಾರ್ ಕರೆಯಿರಿ. ಸರಿ ಗುರುಜಿ, ಹೋಗಿ. ನಾವು ಪಂಡಿತ ರಾಮಕೃಷ್ಣರಿಗೆ ಕ್ಷಮಾದಾನ ನೀಡುತ್ತೇವೆ. ನಾವು ತತ್ಕಾಲ ಸಭೆಗೆ ಕರೆದಿದ್ದೀವಿ ಎಂದರೆ ಈಗ ನಾವು ಒಂದು ಅತ್ಯಂತ ಅವಶ್ಯ ಘೋಷಣೆ ಮಾಡುವುದಕ್ಕೆ. ನೋಡಿ, ವಿಷಯ ಏನೆಂದರೆ ನಾವು ಬಹಳಷ್ಟು ಯೋಚಿಸಿದೆವು. ಯೋಚಿಸಿದಾಗ ಇದು ಅರ್ಥವಾಯಿತು. ಪಂಡಿತ ರಾಮಕೃಷ್ಣರಿಗೆ ನೀಡಿದ ದಂಡನೆ ಒಬ್ಬ ಸಾಧಾರಣ ಸಹಜ ಮನುಷ್ಯನಿಗೆ ಉಚಿತವಿದೆ. ಆದರೆ ಪಂಡಿತ ರಾಮಕೃಷ್ಣ ಅವರು ಈ ದರ್ಬಾರಿಗೆ ಬಂದಂತಹ ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ನೀಡಿದ್ದಾರೆ. ರಾಜ ದರ್ಬಾರಿಗೆ ಬಹಳಷ್ಟು ಸೇವೆ ಮಾಡಿದ್ದಾರೆ. ಇಂತಹ ವ್ಯಕ್ತಿಗೆ ಕೊನೆ ಪಕ್ಷ ಒಂದು ಬಾರಿಯಾದರೂ ಪ್ರಾಣದಾನ ಕೊಡಬಹುದು. ಅಂತ್ಯಕ್ಕೆ ಈ ನಿರ್ಣಯಕ್ಕೆ ತಲುಪಿದ್ದೇವೆ. ಪಂಡಿತ ರಾಮಕೃಷ್ಣರಿಗೆ ನೀಡಿದ ಮೃತ್ಯು ದಂಡನೆ ವಾಪಸ್ ಹಿಂಪಡೆಯುತ್ತೇವೆ ಮತ್ತು ಪಂಡಿತ ರಾಮಕೃಷ್ಣರಿಗೆ ಕ್ಷಮಾದಾನ ನೀಡುತ್ತಿದ್ದೇವೆ. ಆದರೆ ಯಾವ ಆದ್ರೆಗಿದ್ರೆ ಇಲ್ಲ. ನಾವೇನ್ ಹೇಳ್ಬೇಕಿತ್ತೋ ಹೇಳಾಯಿತು. ಪಂಡಿತ ರಾಮಕೃಷ್ಣ, ನಾವಿರಬೇಕಾದ್ರೆ ಯಾರು ನಿಮ್ಮ ಒಂದು ಕೂದಲನ್ನು ಏನು ಮಾಡೋಕ್ಕಾಗಲ್ಲ. ಒಂದು ಸಣ್ಣ ಗಾಯವಾಗೋಕ್ಕೂ ಬಿಡೋದಿಲ್ಲ ನಾವು ನಿಮಗೆ. ಆನೇನು ನಾವು ಈ ದರ್ಬಾರಿನಲ್ಲಿ ಸ್ಥಾಪಿತರಾಗಿರುವಾಗ ಒಂದು ಇರುವೆ ಕೂಡ ನಿಮ್ಮನ್ನು ಕಚ್ಚೋಕೆ ಬಿಡುವುದಿಲ್ಲ. ಸಿಪಾಯಿಗಳೇ, ಪಂಡಿತ ರಾಮಕೃಷ್ಣರನ್ನು ಬಂಧನ ಮುಕ್ತಗೊಳಿಸಿ. ನಿಂತ್ಕೊಳ್ಳಿ. ತಾತ್ಕಾಲಿಕ ಮಹಾರಾಜ, ನಾನು ನಿಮ್ಮ ಪ್ರೇಮ ಮತ್ತು ಸ್ನೇಹಕ್ಕೆ ಹೃದಯದಿಂದ ಆಭಾರಿಯಾಗಿದ್ದೇನೆ. ಆದ್ರೆ ಕ್ಷಮಿಸಬೇಕು, ನನಗೆ ನಿಮ್ಮ ಕ್ಷಮಾದಾನ ಬೇಕಿಲ್ಲ. ಬೇಕಾಗಿಲ್ವೇ? ಏಕೆ ಬೇಕಾಗಿಲ್ಲ? ನಾನು ಅಪರಾಧಿ ತಾತ್ಕಾಲಿಕ ಮಹಾರಾಜ. ನನ್ನಿಂದ ಅಪರಾಧವಾಗಿದೆ. ನನ್ನ ಕಾರಣ ಒಬ್ಬ ಸಾಧಾರಣ ಮುಗ್ಧ ಮನುಷ್ಯ ನಾಯಿಯಾಗಿದ್ದಾನೆ. ಎಷ್ಟು ದೊಡ್ಡ ಪಾಪವಾಗಿದೆ ನನ್ನಿಂದ. ಇಲ್ಲ, ನನ್ನನ್ನ ಆನೆಗಳಿಂದ ತುಳಿಸಿ ದಂಡನೆ ನೀಡಿ ನನ್ಗೆ. ನಾನು ಇದಕ್ಕೆ ಯೋಗ್ಯನು. ನಡ್ರಿ, ನನ್ನನ್ನ ವಾಪಸ್ ಕಾರಾಗೃಹ. ನಿಂತ್ಕೊಳ್ಳಿ. ಕೇಳಿ, ಏನ್ ಮಾಡ್ತಾ ಇದ್ದೀರಾ ನೀವು? ನೀವು ಸ್ವಯಂ ಇಷ್ಟು ದೊಡ್ಡ ಪಂಡಿತ, ಶಾಸ್ತ್ರಗಳನ್ನು ತಿಳಿದವರು.
ಏನು ಬರೆದಿದೆ ಶಾಸ್ತ್ರದಲ್ಲಿ? ಪ್ರಪಂಚದಲ್ಲಿ ಅತಿ ದೊಡ್ಡ ದಾನ ಕ್ಷಮಾದಾನವಾಗಿರುತ್ತೆ. ಕೊಡ್ತಿದೀವಲ್ವಾ ನಿಮಗೆ? ತೆಗೆದುಕೊಳ್ಳಿ. ಇಲ್ಲ ತಾತ್ಕಾಲಿಕ ಮಹಾರಾಜ, ಅದೇ ಶಾಸ್ತ್ರದಲ್ಲಿ ಇದನ್ನು ಬರೆದಿದ್ದಾರೆ, ನ್ಯಾಯ ದೃಷ್ಟಿಲಿ ಎಲ್ಲರೂ ಸಮಾನ ಅಂತ. ಅದ್ಯಾರೇ ಆಗಿರ್ಲಿ, ಯಾರು ದೊಡ್ಡವರು ಚಿಕ್ಕವರು ಇರೋದಿಲ್ಲ. ಈ ಸಂಸಾರದಲ್ಲಿ ನ್ಯಾಯ ಕರ್ತವ್ಯಕ್ಕಿಂತ ದೊಡ್ಡದು ಬೇರೆ ಕರ್ತವ್ಯವಿರೋದಿಲ್ಲ. ನೀವು ನನಗೆ ದಂಡನೆ ನೀಡಿ ನಿಮ್ಮ ಕರ್ತವ್ಯ ನಿಭಾಯಿಸಿದ್ದೀರಾ. ಈಗ ನಾನು ಈ ದಂಡನೆ ಅನುಭವಿಸಿ ನನ್ನ ಕರ್ತವ್ಯ ನಿಭಾಯಿಸ್ತೇನೆ. ಅದಕ್ಕೆ ನಿಮ್ಮ ಕ್ಷಮೆ ಬೇಕಾಗಿಲ್ಲ. ಏನ್ ವಾದ ಮಾಡ್ತಿದ್ದೀರಾ ನೀವು ಪಂಡಿತ ರಾಮಕೃಷ್ಣ? ಹೇಳ್ತಿದೀವಲ್ಲ ನಿಮಗೆ, ಒಪ್ಕೊಳ್ಳಿ ನಮ್ಮ ಮಾತನ್ನ. ಹೊರಬನ್ನಿ ನಿಮ್ಮ ಬಂಧನದಿಂದ. ಇಟ್ಕೊಳ್ಳಿ ಕ್ಷಮಾದಾನವನ್ನ, ಇಟ್ಕೊಳ್ಳಿ. ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ತಗೊಳ್ಳೇಬೇಕು ನೀವು. ಇದು ನಾವು ನಿಮ್ಮ ಮಹಾರಾಜ ದತ್ತಾಚಾರ್ಯರ ಆದೇಶ. ನಿಮ್ಮ ಆದೇಶನೇ ಪಾಲನೆ ಮಾಡ್ತಿದ್ದೀನಿ ತಾತ್ಕಾಲಿಕ ಮಹಾರಾಜ. ಮೃತ್ಯು ದಂಡನೆ ನೀವೇ ನೀಡಿದ್ದಲ್ವೇ? ಕ್ಷಮಾದಾನ ನೀಡ್ತಿದೀವಲ್ಲ. ಮೊದಲಿನ ಆದೇಶ ಮೊದಲು ಪ್ರಾಣ ನೀಡ್ತೀನಿ, ಅದಾದ ನಂತರ ಮತ್ತೊಂದು ಆದೇಶ ಪಾಲನೆ ಮಾಡ್ತೇನೆ. ಪ್ರಾಣವೇ ಹೋದ ಮೇಲೆ ಪ್ರಾಣದಾನದ ಔಚಿತ್ಯವೇನಿರುತ್ತೆ? ಇದನ್ನ ಮೃತ್ಯುದಂಡನೆ ನೀಡೋ ಮುಂಚೆ ಯೋಚಿಸ್ಬೇಕಿತ್ತಲ್ವಾ? ಅದಕ್ಕೆ ಈಗ ಮಾಡ್ಕೋತಿದೀವಲ್ಲ ಸುಧಾರಣೆ. ಇಲ್ಲ, ನಾನು ದಂಡನೆ ಅನುಭವಿಸ್ಬೇಕು. ನಾನು ಪ್ರಾಣ ಕೊಡ್ತೇನೆ. ಭಗವಂತ, ಈ ಪಂಡಿತ ನಮ್ಮ ಪ್ರಾಣ ತಗೊಂಡೇ ಸಾಯೋದು. ನೋಡಿ, ನೀವು ಅರ್ಥ ಮಾಡ್ಕೋತಿಲ್ಲ ತಾತ್ಕಾಲಿಕ ಮಹಾರಾಜ. ನೀವು ಮೃತ್ಯುದಂಡನೆ ನೀಡ್ಲಿಲ್ಲ ಅಂದ್ರೆ ವಿಜಯನಗರದ ನ್ಯಾಯ ಪ್ರಣಾಳಕ್ಕೆ ತುಂಬಾ ದೋಷ ಆಗುತ್ತೆ. ನೀವು ದಂಡನೆ ನೀಡಿ ನನಗೆ. ಮಹಾರಾಜ, ನೀವು ಈ ಅಪರಾಧಿಯ ಮಾತುಗಳನ್ನು ಕೇಳಬೇಕು. ನನಗೆ ತಿಳಿದಿದೆ, ನೀವು ವಿಶಾಲ ಹೃದಯದವರು. ಆದರೆ ನ್ಯಾಯ ಎಲ್ಲರಿಗೂ ನ್ಯಾಯವೇ ಆಗಿರುತ್ತೆ. ಇಲ್ಲ, ನನಗೆ ಬಾಬಾರ ಮಾತಿಗೆ ಸಂಪೂರ್ಣ ಸಹಮತವಿದೆ. ಆನೆಗಳಿಂದ ನನ್ನನ್ನ ತುಳಿಸಿ. ಇಲ್ಲ, ಅಮಾವಾಸ್ಯ ರಾತ್ರಿವರೆಗೂ ಯಾಕೆ ಪ್ರತೀಕ್ಷೆ ಮಾಡಬೇಕು? ನನಗೆ ಇದೇ ಕ್ಷಣ ಮೃತ್ಯುದಂಡನೆ ಸಿಗ್ಬೇಕು. ನೋಡಿ, ನಾವು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇವೆ, ಕೈ ಜೋಡಿಸ್ತೀವಿ ನಿಮ್ಮೆದುರು. ಒಪ್ಕೊಳ್ಳಿ ನಮ್ಮ ಮಾತನ್ನ, ತಗೊಳ್ಳಿ ಕ್ಷಮಾದಾನ. ನಾನ್ ನಿಮ್ಮೆದುರು ಕೈ ಮುಗಿತಿದ್ದೀನಿ. ಖಂಡಿತ ನಾನು ಮೃತ್ಯುದಂಡನೆ ಅನುಭವಿಸ್ತೀನಿ. ನಡೀರಿ. ನಿಂತ್ಕೊಳ್ಳಿ, ಕೇಳಿ ಮೊದಲು ನಮ್ಮ ಮಾತು. ಏನ್ ಮಾಡ್ಲಿ, ಸಾಯಿಸ್ತಾನೆ ನಮ್ಮನ್ನ. ಗುರುಜಿ, ನಿಮ್ಗೆ ಯಾವ ಮರ ಇಷ್ಟ ಹೇಳಿ? ಚಂದನನೋ ಇಲ್ಲ ತ್ಯಾಗದ ಮರನೋ ಹೇಳಿ? ಯಾಕೆ ಗುರುಜಿ, ನಿಮ್ಮ ಅಂತಿಮ ಸಂಸ್ಕಾರ ಮಾಡ್ಬೇಕಲ್ವಾ, ಚಿತೆ ಸಿದ್ಧ ಮಾಡೋದಿಕ್ಕೆ. ತುಂಬಾ ಬುದ್ಧಿವಂತನಿದ್ದಾನೆ ಪಂಡಿತ ರಾಮ. ನಾವು ತಿಳಿದುಕೊಂಡಿರೋದಕ್ಕಿಂತಲೂ ಹೆಚ್ಚಿಗೆ ಇದ್ದಾನೆ. ಅವನ ಒಂದೇ ಒಂದು ನಿರ್ಧಾರ ತಥಾಚಾರ್ಯರ ಹೆಜ್ಜೆ ಕೂಡ ನಡುಗಿ ಹೋಗೋ ಹಾಗಾಯಿತು. ಆ ರಾಮನ ಕಾರಣದಿಂದ ಖಂಡಿತ ಏನೋ ಓಡ್ತಿರುತ್ತೆ ಅವನ ಬುದ್ಧಿವಂತಿಕೆಯ ತಲೆಯಲ್ಲಿ. ಸಮಯಕ್ಕಾಗಿ ಕಾಯಲೇಬೇಕು. ಆದರೂ ನಾವು ಸಮಯ ವ್ಯರ್ಥ ಮಾಡಬಾರದು. ಹಾಗಾದರೆ ನಿಮ್ಮ ನಿರ್ಣಯ ಏನು ಹುಜೂರ್? ಸಮಯ ಬಂದಿದೆ ಆಶಿಫ್ ಅಲಿ. ಈಗ ಇನ್ನು ಕಾಯುವುದು ಬೇಡ. ವಿಜಯನಗರದ ಮೇಲೆ ಆಕ್ರಮಣ 2 ದಿನದ ನಂತರವಲ್ಲ, ಬದಲಾಗಿ ನಾಳೆಯೇ ಮಾಡಬೇಕು. ತುಂಬಾ ಬೇಗ ಇದೆಯಲ್ವಾ ಆ ಪಂಡಿತನಿಗೆ ಸಾಯೋಕೆ? ನಾಳೆ ಪಂಡಿತ ಸ್ವರ್ಗ ಸೇರುತ್ತಾನೆ ಮತ್ತು ವಿಜಯನಗರದ ಮೇಲಾಗುವುದು ನಮ್ಮ ಹುಕೂಮತ್. ನಾವು ನಮ್ಮ ಪೂರ್ತಿ ತಾಕತ್ತು, ಪೂರ್ತಿ ತೀಕ್ಷ್ಣತೆಯಿಂದ ಹೋರಾಡಬೇಕು. ಈ ಹೋರಾಟದಲ್ಲಿ ಆಸಿಫ್ ಅಲಿ ನಾಳೆ ಸಂಪೂರ್ಣವಾಗಿ ಅಳಿಸಿ ಹಾಕಬೇಕು ವಿಜಯನಗರದ ಮೂಲೆಯನ್ನು. ಯುದ್ಧಕ್ಕೆ ತಯಾರಿ ಮಾಡಿ. ಆಯುಧ ಮತ್ತು ಕುದುರೆಗಳನ್ನು ತಯಾರು ಮಾಡಿ. ಹೋಗಿ ಘೋಷಣೆ ಮಾಡಿ, ಯುದ್ಧ ನಾಳೆಯೇ ಆಗುವುದು. ಹೋಗಿ. ಆಗಲಿ ಹುಜೂರ್. ಅಷ್ಟೇ, ಒಮ್ಮೆ ವಿಜಯನಗರ ನಮ್ಮ ವಶಕ್ಕೆ ಬಂದರೆ ಅದರ ನಂತರ ಪೂರ್ತಿ ದಕ್ಷಿಣ ಭಾರತ ನಮ್ಮ ಸುಲ್ತಾನನ ಕಾಲಡಿಯಲ್ಲಿರುತ್ತದೆ. ನಂತರ ಪೂರ್ತಿ ಭಾರತ ಈಗ ಉಳಿಸ್ಕೋ ಪಂಡಿತ ರಾಮ ನಿನ್ನ ವಿಜಯನಗರವನ್ನ. ಅಯ್ಯೋ, ನೀನೆಲ್ಲಿ ಉಳಿಸ್ಕೋತೀಯ? ನಾಳೆ ನಿನ್ನ ನೀನೇ ಉಳಿಸ್ಕೊಳಕ್ಕಾಗಲ್ಲ. ಏನ್ ಮಾಡೋದು? ಕ್ಷಮಿಸ್ಬೇಕು ಮಂತ್ರಿವರ್ಯ.
ನಿಮಗ್ ಗೊತ್ತು ನಾನೆಷ್ಟು ಗೌರವಿಸ್ತೀನಿ ನಿಮ್ಮನ್ನ ಅಂತ, ಎಷ್ಟು ನಂಬ್ತೀನಿ ನಿಮ್ಮನ್ನ, ಎಷ್ಟು ಉಚ್ಚ ಸ್ಥಾನದಲ್ಲಿದ್ದೀರಾ ನೀವು ನನ್ನ ದೃಷ್ಟಿಲಿ. ಪಂಡಿತ ರಾಮಕೃಷ್ಣ, ಇಂಥ ಸಮಯದಲ್ಲಿ ಏನ್ ಮಾತಾಡ್ತಿದ್ದೀರಾ? ಬೆಣ್ಣೆ ಹಚ್ತಿದ್ದೀನಿ ಮಂತ್ರಿವರ್ಯ. ಏನೇ ಮಾಡಿದ್ರು ನೀವೇ ಮಾಡ್ಬೇಕು, ಉಳಿಸಿ ನನ್ನನ್ನ. ನೀವು ನಿಶ್ಚಿಂತೆಯಿಂದಿರಿ ಪಂಡಿತ ರಾಮಕೃಷ್ಣ, ನಾವು ನಿಮ್ಗೇನು ಆಗೋಕ್ ಬಿಡಲ್ಲ. ಈ ಬೂಟಾಟಿಕೆ ಬಾಬನ್ನ ಸರಿಯಾದ ಜಾಗಕ್ಕೆ ಸೇರಿಸಬೇಕು ಮತ್ತು ಈ ನಾಟಕಕ್ಕೆ ತೆರೆ ಎಳೆಯಬೇಕು. ಮತ್ತಿದೆಲ್ಲ ನೀವು ಮಾಡೋದು ಯಾವಾಗ? ಈಗ್ಲೇ ಮಾಡ್ಬೇಕಾ? ಇಲ್ಲ ಇಲ್ಲ, ಈಗ ಮಾಡೋಕೆ ಏನ್ ಅವಶ್ಯಕತೆ ಇದೆ? ಬರೋಕ್ ಬಿಡಿ, ಆನೆಗಳು ತುಳಿಲಿ ನನ್ನನ್ನ. ಅದಾದ್ಮೇಲೆ ಏನ್ ಮಾಡ್ಬೇಕು ಆರಾಮಾಗಿ ಮಾಡಿ. ಅದು ನಮ್ಗೆ ಅರ್ಥವಾಯ್ತು ಪಂಡಿತ ರಾಮಕೃಷ್ಣ, ಅರ್ಥವಾಯ್ತು. ನಡೀರಿ, ಪ್ರಾರಂಭ ಮಾಡೋಣ. ಹಾ ನಡೀರಿ. ನೀವೇನ್ ಮಾಡ್ತಿದ್ದೀರಾ ತಾತ್ಕಾಲಿಕ ಮಹಾರಾಜ? ನೀವು ಪಂಡಿತ ರಾಮಕೃಷ್ಣರಿಗೆ ಇಷ್ಟು ದೊಡ್ಡ ದಂಡನೆ ಹೇಗೆ ನೀಡ್ತೀರಾ? ಅಯ್ಯೋ, ನಾವೆಲ್ಲಿ ನೀಡ್ತಿದೀವಿ ದಂಡನೆ? ಇವರೇ ಸ್ವಯಂ ತಗೋತಿದ್ದಾರೆ. ಗಂಟ್ಲೆ ಒಣಗಿ ಹೋಯ್ತು, ಇವರಿಗೆ ಅರ್ಥ ಮಾಡಿಸ್ತಾ ನಾವು ಕ್ಷಮಾದಾನ ನೀಡಿದ್ದೇವೆ ಅಂತ. ಯಾವುದೇ ಅವಶ್ಯಕತೆ ಇಲ್ಲ ದಂಡನೆ ಅನುಭವಿಸೋಕೆ. ಆದ್ರೆ ಇವರು ಕೇಳ್ಬೇಕಲ್ವಾ? ಇದೆಲ್ಲ ನಿಮ್ಮಿಂದ ಮತ್ತೆ ಈ ಬಾಬನ ಕಾರಣದಿಂದ ಆಗ್ತಿದೆ. ನೀವು ಇವರ ಮಾತು ಕೇಳಿ ತುಂಬಾ ದೊಡ್ಡ ಮತ್ತು ತಪ್ಪು ನಿರ್ಣಯ ತೆಗೆದುಕೊಳ್ಳುತ್ತಿದ್ದೀರಾ. ಇವರ ಮಾತಿಗೆ ಮರುಳಾಗಬೇಡಿ ರಾಜ. ಇದು ಇವನಲ್ಲ, ಆ ಪಂಡಿತನ ದುಷ್ಟ ಗ್ರಹ ಹೇಳಿಸ್ತಿದೆ. ವಿಘ್ನ ಮಾಡುವ ಪ್ರಯತ್ನ ಮಾಡುತ್ತಿದ್ದಾನೆ. ಇನ್ನು ವಿಳಂಬ ಮಾಡಿದರೆ ಅನರ್ಥವಾಗುತ್ತದೆ. ತತ್ಕಾಲ ಕಾರ್ಯವಾಹಿಯಾಗಬೇಕು ಈ ದಂಡನೆಯದ್ದು. ಸರಿಯಾಗಿ ಹೇಳ್ತಿದ್ದಾರೆ ತಾತ್ಕಾಲಿಕ ಮಹಾರಾಜ. ಕರ್ಸಿ ಶೀಘ್ರ ಆನೆಗಳನ್ನ ಮತ್ತೆ ತುಳಸಿ ನನ್ನನ್ನ. ಕ್ಷಮಾದಾನ ತಗೊಳಪ್ಪ, ಕ್ಷಮಾದಾನ ತಗೋ. ಅಲಕ್ ನಿರಂಜನ್, ಕೊತ್ವಾಲ್, ಕರೆಸು ಆನೆಗಳನ್ನು. ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ ತಾತ್ಕಾಲಿಕ ಮಹಾರಾಜ. ಈ ಡೋಂಗಿ ಬಾಬನ ಮಾತಿಗೆ ಮರಳಾಗಿ ನಿಮ್ಮನ್ನ ನೀವೇ ಸರ್ವನಾಶ ಮಾಡ್ಕೋತಿದ್ದೀರಾ. ಡೋಂಗಿ ಅಂತೀಯ ನನ್ನನ್ನ? ಒಬ್ಬ ಅಘೋರಿ ಮೇಲೆ ಆರೋಪ ಹೊರಿಸ್ತಾ ಇದೀಯಾ? ಎಲ್ಲವನ್ನು ಭಸ್ಮ ಮಾಡಿ ಬಿಡುತ್ತೇವೆ, ಎಲ್ಲವನ್ನು. ಅಲಕ್ ನಿರಂಜನ್, ಈ ಪ್ರಪಂಚನ ನಮ್ಮ ತಾತ್ಕಾಲಿಕ ಮಹಾರಾಜರಿಗೆ ತೋರಿಸಿ, ಅವರೇ ನಿಮ್ಮ ನಾಟಕಕ್ಕೆ ತಲೆಬಾಗ್ತಾರೆ. ಇನ್ನೂ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದೀರೇನು ತಾತ್ಕಾಲಿಕ ಮಹಾರಾಜ? ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಈ ಕಪಟಿ ನಿಮ್ಮ ಕಣ್ಣಿಗೆ ಮಣ್ಣೆರೆಸ್ತಿದ್ದಾನೆ. ಎತ್ಕೊಳ್ಳಿ ಮಾತೆ, ಎತ್ಕೊಳ್ಳಿ. ಒಂದ್ ವೇಳೆ ಅವಶ್ಯಕತೆ ಇದ್ರೆ ರಾಮನ್ ಬದಲಾಗಿ ನಮ್ಮನ್ನ ಎತ್ಕೊಳ್ಳಿ. ಆದ್ರೆ ರಾಮನ್ಗೇನೋ ಆಗೋಗ್ ಬಿಡ್ಬೇಡಿ. ನನ್ ರಾಮ ಯಾವಾಗ್ಲೂ ಸತ್ಯದ ಜೊತೆಗಿರ್ತಾನೆ, ಯಾವಾಗ್ಲೂ ಸತ್ಯಕ್ಕೋಸ್ಕರ ಹೋರಾಡ್ತಿರ್ತಾನೆ. ಅವನು ಈ ಪ್ರಪಂಚದಿಂದ ಹೊರಗ್ ಬರೋಕೆ ಮತ್ತೆ ದುಷ್ಟರಿಗೆ ಪಾಠ ಕಲಿಸೋಕೆ ನಿರ್ಣಯ ತಗೊಂಡಿದ್ದಾನೆ. ಮಾತೆ, ಅವನಿಗೆ ಸಫಲತೆ ನೀಡು. ನನ್ ಮಗಂಗೆ ಏನೂ ಆಗ್ದಿರೋ ಹಾಗೆ ನೋಡ್ಕೋ. ಅಲಕ್ ನಿರಂಜನ್, ಅಯ್ಯೋ, ಇಂಥ ಸ್ಥಿತಿಲಿ ನಾನೇನ್ ಮಾಡ್ಲಿ? ನನಗೆ ತುಂಬಾ ಭಯ ಆಗ್ತಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಅಯ್ಯೋ, ಒಳ್ಳೆದನ್ನ ಮಾತಾಡು ಬಂಧು, ಬಾಯಿ ಮುಚ್ಕೊಂಡು ಕೂರು.
ಪಂಡಿತ ರಾಮಕೃಷ್ಣ. ಅಲೋಕ್ ನಿರಂಜನ್. ಪಂಡಿತ ರಾಮಕೃಷ್ಣ, ನೀವು ಹುಷಾರಾಗಿದ್ದೀರಾ ಪಂಡಿತ ರಾಮಕೃಷ್ಣ? ಹಾ ಮಂತ್ರಿವರ್ಯ, ತುಂಬಾ ತುಂಬಾ ಧನ್ಯವಾದ. ಈಗ ಸಿಗುತ್ತೆ ಆಟದಲ್ಲಿ ಆನಂದ. ನಡೀರಿ. ಇದು ಆಟವಲ್ಲ ಪಂಡಿತ ರಾಮಕೃಷ್ಣ, ಇವತ್ತು ಅನರ್ಥವಾಗ್ತಿತ್ತು. ನನ್ನ ಕಣ್ಣಿಗೆ ಆ ದಾಯಿಬಾಯಿ ಬಾಬಾ ಬೂದಿ ಹರ್ಚಿದ್ದ. ಒಂದ್ ವೇಳೆ ಒಂದು ಕ್ಷಣನೂ ತಪ್ಪಾಗಿದ್ರು ನಿಮ್ಮ ಪ್ರಾಣ ಹೋಗ್ತಿತ್ತು. ನೀವು ನಿಮ್ ಜೀವನ ಆಗ್ತಿರ್ಲಿಲ್ಲ ಮಂತ್ರಿವರ್ಯ. ತಾಯಿ ಹಾಗಾಗಕ್ ಬಿಡ್ತಿರ್ಲಿಲ್ಲ. ಮಂತ್ರಿವರ್ಯ, ಎಲ್ಲಿ ವಿಶ್ವಾಸ ಇರುತ್ತೋ ಅಲ್ಲಿ ಭಯ ಯಾಕೆ? ಮತ್ತೆ ಭಯ ಎಲ್ಲಿರುತ್ತೋ ಅಲ್ಲಿ ವಿಶ್ವಾಸ ಹೇಗೆ? ನಾವು ನಮ್ಮ ಕರ್ತವ್ಯ ನಿಭಾಯಿಸ್ತಿದ್ದೀವಿ. ಈ ರಾಜ್ಯವನ್ನ ಬಾಬಾನಂತಹ ಬೂಟಾಟಿಕೆ ಮತ್ತು ಕಪಟಿ ಜನರಿಂದ ಉಳಿಸ್ತಿದ್ದೀವಿ. ಒಂದ್ ವೇಳೆ ಈ ಧರ್ಮ, ಈ ಕರ್ತವ್ಯ, ಈ ಜವಾಬ್ದಾರಿಲಿ ನನ್ಗೇನಾದ್ರೂ ಆಗಿದ್ರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿರ್ತಿತ್ತು? ಹೇಳಿ ಪಂಡಿತ ರಾಮಕೃಷ್ಣ, ಮುಂದೆ ಏನ್ ವಿಚಾರ ಮಾಡಿದ್ದೀರಾ? ಈಗ ಸಮಯ ಬಂದಿದೆ ಆ ಡೋಂಗಿ ಬಾಬನಿಗೆ ಪಾಠ ಕಲ್ಸಕ್ಕೆ. ಮತ್ತೆ ತೆಗಿಬೇಕಿದೆ ಆಚಾರ್ಯರ ಕಣ್ಣಿನ ಪಟ್ಟಿ. ಅದ್ರ ಕಾರಣ ಏನು ಕಾಣಿಸ್ತಿಲ್ಲ, ಏನು ಕೇಳಿಸ್ತಿಲ್ಲ ಅವ್ರಿಗೆ. ಅಂತೂ ಕೊನೆಗೂ ಈ ಪಂಡಿತ ರಾಮಕೃಷ್ಣ ಹೆಸರಿನ ಮುಳ್ಳು ಶಾಶ್ವತವಾಗಿ ನಮ್ಮ ರಸ್ತೆಯಿಂದ ಸ್ವಚ್ಛವಾಗಿ ಹೋಯಿತು. ಈಗ ಮುಂದಿನ ಸರದಿ ಆ ಮುಟ್ಟಾಳ ತಥಾಚಾರ್ಯನದು. ವಿಷ ಹಾಕಿರೋ ಪಾಯಸ ಕಳಿಸಲಾಗಿದೆ. ಆ ಮುದಿಯ ಪಾಯಸ ತಿಂತಿದ ಹಾಗೆ ಮತ್ತೆ ಶಾಶ್ವತವಾಗಿ ಈ ಪ್ರಪಂಚದಿಂದಲೇ ಮಾಯವಾಗುತ್ತಾನೆ. ಈಗೇನ್ ಮಾಡೋದು ಪಂಡಿತ ರಾಮಕೃಷ್ಣ? ಇವರಾಗ್ಲೇ ಆಚಾರ್ಯರನ್ನ ಕೊಲ್ಲೋ ಯೋಚನೆ ಮಾಡಿದ್ದಾರೆ. ಆಚಾರ್ಯನ ಉಳಿಸೋದಾ ಇಲ್ಲ ಇಲ್ಲ ಈ ಡೋಂಗಿ ಬಾಬನಿಗೆ ಪಾಠ ಕಲ್ಸೋದಾ? ಎರಡು ಕಾರ್ಯ ಮಹತ್ವಪೂರ್ಣವಾದ್ದೆ, ಏನಾದ್ರೂ ಮಾಡ್ಲೇಬೇಕು. ಈಗೇನ್ ಮಾಡೋದು ಪಂಡಿತ ರಾಮಕೃಷ್ಣ? ಮತ್ತದಕ್ಕಿಂತಲೂ ದೊಡ್ಡ ಪ್ರಶ್ನೆ ಏನೆಂದರೆ, ನೀವು ಅವರಿಗೆ ಸತ್ತಿದ್ದೀರಲ್ವಾ? ನೀವು ಸ್ವರ್ಗದಿಂದ ಹೇಗ್ ಬರ್ತೀರಾ? ಹಾಗೆ ಮಂತ್ರಿವರ್ಯ, ಹೇಗ್ ಹಿಂದಿರುಗಿ ಬರ್ತಾರೋ? ಒಂದ್ ವೇಳೆ ಹೀಗ ಅನ್ಕೊಳ್ಳಿ, ನಾನು ಸ್ವರ್ಗಕ್ಕೆ ಹೋಗೇ ಇಲ್ಲ, ಇಲ್ಲೇ ಅಲಿತಿದ್ದೀನಿ. ಹೇಗಾಯ್ತು ಇದೆಲ್ಲ? ಇದು ನಿಮ್ಮ ವಯಸ್ಸಲ್ಲ ಈ ರೀತಿ ನೀವು ಹೋಗೋದಕ್ಕೆ. ಭಗವಂತನಿಗೆ ಗೊತ್ತು ನಾವೆಷ್ಟು ನಿಮ್ಮನ್ನ ಗೌರವಿಸ್ತಾ ಮರ್ಯಾದೆ ಕೊಡ್ತಿದ್ವಿ ಅಂತ ನಿಮ್ಮನ್ನ ಪಂಡಿತ ರಾಮಕೃಷ್ಣ. ಈಗೇನ್ ಲಾಭ ಸುಳ್ಳು ಹೇಳೋದ್ರಿಂದ ಗುರುಜಿ? ಈಗ ನಿಮ್ ಸುಳ್ಳನ್ನ ಅವರೆಲ್ಲ ಕೇಳೋಕ್ಕಿದಾರಾ? ಹಾ, ಆಗಾಗ ಸ್ವಲ್ಪ ಜಟಾಪಟಿ ನಡೀತಾ ಇತ್ತು, ಆದ್ರೆ ಅದಕ್ಕೆ ಅರ್ಥ ಇದಾಗಿರ್ಲಿಲ್ಲ ನಾವು ನಿಮ್ಮ ಮೃತ್ಯು ಬಯಸ್ತಿದ್ವಿ ಅಂತ. ಇಲ್ಲ, ಖಂಡಿತ ಇಲ್ಲ. ತುಂಬಾ ನೆನಪಾಗುತ್ತೆ ನಿಮ್ಮದು ಪಂಡಿತ ರಾಮಕೃಷ್ಣ. ಗುರುಜಿ ಏನೇ ಹೇಳೋದಿದ್ರು ಯೋಚನೆ ಮಾಡಿ ಹೇಳಿ. ಅಯ್ಯೋ ಯಾಕ್ರೋ? ಈ ಪಂಡಿತ ಇಲ್ಲಲ್ಲಿದ್ದಾನೆ ನಮ್ಮ ಮಾತು ಕೇಳಿಸ್ಕೊಳ್ಳುವುದಕ್ಕೆ. ಹೊರಟು ಹೋದ ಮುಗ್ಧ ಸೀದಾ ಹೋದ ಸ್ವರ್ಗಕ್ಕೆ. ಗುರುಜಿ, ನಾನ್ ಕೇಳಿದೀನಿ, ಮೃತ್ಯುನ ನಂತರ 12 ಗಂಟೆವರೆಗೂ ಆತ್ಮ ಎಲ್ಲೋಗಲ್ವಂತೆ, ನಮ್ಮ ಹತ್ರನೇ ಸುಳಿದಾಡ್ತಿರತ್ತಂತೆ. ಹಾ, ಮತ್ತೆ ಎಲ್ಲವನ್ನೂ ಕೇಳಿಸ್ಕೊಳ್ಳುತ್ತಂತೆ, ನೋಡುತ್ತಂತೆ. ಅಯ್ಯೋ, ಗುರುಜಿ ದುಃಖದಲ್ಲಿದ್ದಾರೆ. ಇಲ್ಲಿದ್ರೆ ನಿನ್ನ ದಂಡಿಸ್ತಿದ್ರು ಇವತ್ತು.